ಓಕೆ, ನನ್ನ ಅಪ್ಪ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ರಮೇಶ್ ಅರವಿಂದ್ ಅವ್ರ ಜೊತೆಗೆ ಈ ಸಲ ಅವರ ಅಪ್ಪ ಗೋವಿಂದಾಚಾರಿ ನಮ್ಮೊಂದಿಗಿದ್ದಾರೆ. ಸೊ ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ಸೊ ರಮೇಶ್, ತಂದೆ ಒಂದು ಬಗ್ಗೆ ಮಾತಾಡ್ತಾ ಇದ್ವಿ. ನನಗೆ ಕೆಲವೊಂದ್ಸಲ ಅನ್ಸುತ್ತೆ ತಂದೆ ಸ್ವಲ್ಪ ನಾವು ಥ್ಯಾಂಕ್ಲೆಸ್ ಆಗ್ಬಿಡ್ತೀವ ತಂದೆ ಬಗ್ಗೆ ಅಂತ. ಅಮ್ಮಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲೊಂದು ಕಡೆ ಥ್ಯಾಂಕ್ಸ್ ಹೇಳಲ್ವ ನಾವು ಅಪ್ಪಗೆ ಅಂತ ಅನ್ಸುತ್ತೆ ಕೆಲವೊಂದ್ಸಲ. ವರ್ಡ್ಸ್ ಅಲ್ಲಿ ಹೇಳದೇ ಇರ್ಬೋದು. ವರ್ಡ್ಸಲ್ಲಿ ಅದೇ ಅದು ನಮ್ಮ ಕಲ್ಚರ್ಲೇ ಇಲ್ಲ. ಇಂಡಿಯನ್ಸ್ ಅಲ್ಲಿ ಬಹಳ ಕಮ್ಮಿ. ನಮ್ಮನೇಲಿ ಅದ್ರ ಇಲ್ವೇ ಇಲ್ಲ. ಓಪನ್ ಆಗಿ ಬಾಯಿ ಬಿಟ್ಟು ಹೇಳದೇ ಇರ್ಬೋದು. ಬಟ್ ನಮ್ಮ ನಡತೆ ಮೂಲಕ ಐ ಥಿಂಕ್ ಬೆಸ್ಟ್ ಥ್ಯಾಂಕ್ಸ್ ನಾವು ಮಕ್ಕಳ ಹೇಳುವುದು ಅಂದ್ರೆ ಒಳ್ಳೆ ಮಗನಾಗಿರೋದು. ಅದೇ ಐ ಥಿಂಕ್ ನನ್ನ ಮಗನಿಗೆ ಒಳ್ಳೆ ತಂದೆ ಆಗಿರೋದು. ಸೊ ರಮೇಶ್ ಒಬ್ಬ ಮಗನಾಗಿ ಹೇಗೆ ನಿಮಗೆ ಅನಿಸ್ತು? He was very obedient, very intelligent, ಓಕೆ, and I was very strict. ಓಕೆ, ಹೌದಾ? earlier days ನನ್ನ ಕಂಡ ಸ್ವಲ್ಪ ತುಂಬ ಭಯ. ಆಮೇಲೆ ಒಂದು ಸ್ಟೇಜ್ ಮೇಲೆ ಕಂಪ್ಲೀಟ್ ಅವ್ರ ಬಿಟ್ಬಿಟ್ಟೆ. ಐ ಹ್ಯಾವ್ ನಾಟ್ ಸ್ಟುಡ್ ಇನ್ ಇಸ್ ವೇ, ವಾಟ್ ಎವರ್ ದೇ ವಾಂಟ್ ಟು ಡಿಸೈಡ್, ಆ ಥರ ಬಿಟ್ಬಿಟ್ಟೆ. ಆಕ್ಟರ್ ಆಗ್ಬೇಕಂತ ಅವ್ರಿಗೆ ಇಲ್ಲ, ನನಗೆ ಆಸೆ ಇತ್ತು. ಸೊ ಈಗ ಅವ್ರ ಆಕ್ಟರ್ ಆದಾಗ ನಿಮ್ಗೆ ಏನು ತೊಂದರೆ ಇರಲಿಲ್ಲ? ನನಗೆ ಆಕ್ಚುಲಿ ಐ ವಾಸ್ ಎಂಜಾಯ್ಡ್ ಇಟ್. ಓಕೆ, ದೆನ್ ವಿ ವೆಂಟ್ ಫಾರ್ ದಿ ಫಸ್ಟ್ 1985 ದಟ್ ಸುಂದರ ಸ್ವಪ್ನಗಳು. ಹೌದು, ಅವಾಗ ಬಾಲಚಂದರ್ ಕರೆದರು. ವಿ ಆರ್ ವೆರಿ ಹ್ಯಾಪಿ. ನಿಮ್ಮ ಕನಸು ಅವ್ರ ಮೂಲಕ ನಿಜ ಆಯಿತು. ಕರೆಕ್ಟ್ ಅಲ್ವಾ? ಓಕೆ. ಸೊ ತುಂಬ ಸ್ಟ್ರಿಕ್ಟ್ ಆಗಿದ್ರಾ ಅಪ್ಪ? ಐ ಥಿಂಕ್ ಆ ಜನರೇಷನ್ ಎಲ್ಲ ಫಾದರ್ಸ್ ಅದೇ ಥರ ಇದ್ರು ಅನ್ಸುತ್ತೆ. ಈಗ ನನ್ನ ಮಗನಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವೆಲ್ಲ ಬಹಳ ಲೀನಿಯಂಟ್ ಅನ್ಸುತ್ತೆ. ನಮ್ಮ ಫಾದರ್ ನನ್ನ ಮಗನ ಕಂಪೇರ್ ಮಾಡಿದ್ರೆ ನಮಗೆಲ್ಲ ಫಾದರ್ ಅಂದ್ರೆ ತುಂಬಾ ಭಯ. ಅವ್ರು ಹೇಳಿದ್ ನಡಿಲೇಬೇಕು, ಮಾತೇ ಆಡ್ತಿರ್ಲಿಲ್ಲ. ಇಲ್ಲಿ ನಮ್ಮನೆಲ್ಲ ಉಲ್ಟಾ. ಈಗ ಮಾಸ್ ಕಾರ್ಡ್ ಏನಾದ್ರು ಮೊದಲು ನನ್ನ ತಗೊಂಡ್ ತೋರಿಸ್ತಾನೆ, ಯಾಕಂದ್ರೆ ಗೊತ್ತು ನಾವು ಏನು ಹೇಳಲ್ಲ, ಎಷ್ಟೆಂತ ಬಾಕ್ಸ್ ಇದ್ರು ಅಂತ. ಆ ಥರ ತುಂಬಾ ಸಲಿಗೆ ನಮ್ಮ ಮಕ್ಕಳಿಗೆಲ್ಲ. ಅದೊಂದು ಜನರೇಷನ್ ಅನ್ಸುತ್ತೆ. ಒಂದೊಂದು ಜನರೇಷನ್ ಒಂಥರ ಇರ್ತಾರೆ ಅನ್ಸುತ್ತೆ. ಅಪ್ಪನ್ ಕಂಡ್ರೆ ಭಯ ಅಂತ. ದಟ್ ಇಸ್ ವಾಟ್, ಅದೇ ನಮ್ಗೆ ಹೆಲ್ಪ್ ಆಗಿತ್ತು ಕೂಡ ಸರ್. ಎಲ್ಲ ರೀತಿಯಲ್ಲೂ ಅವ್ರು ಬಹಳ ಡಿಸಿಪ್ಲಿನ್. ಕ್ರಿಸ್ತಿನ ಸಿಪಾಯಿ ಅಂದ್ರೆ ಅವರ ಎಲ್ಲ ರೀತಿಯಲ್ಲೂ. ನಾನು ಯಾವುದು ಅವರ ಕೇಳೋದಲ್ಲ. ವಾಟ್ ಎವರ್ ಐ ಡಿಸೈಡ್ ದಟ್ ಇಸ್ ದ ಲಾ. ಐ ವಾಸ್ ವರ್ಕಿಂಗ್ ಇನ್ ಎನ್ಫೀಲ್ಡ್ ಇಂಡಿಯಾ. ದೇರ್ ವಾಸ್ ಅ ಸ್ಟ್ರೈಕ್. ಆಲ್ ದಿ ಡ್ರೈವರ್ಸ್ ದೇ ಸೆಡ್ ವಿಲ್ ನಾಟ್ ವರ್ಕ್ ಫಾರ್ ದಿ ಮ್ಯಾನೇಜ್ಮೆಂಟ್. ದೆನ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಕಾಲ್ಡ್ ಮೀ, ಗೋವಿಂದಾಚಾರಿ, ಯು ನೋ ಡ್ರೈವಿಂಗ್, ಯು ಕಮ್ ವಿತ್ ಮೀ. ದೆನ್ ಐ ವೆಂಟ್ ವಿತ್ ಹಿಮ್. ದಟ್ ಡೇ ದೇರ್ ವಾಸ್ ಅ ಶೂಟಿಂಗ್ that go down. They said don't come here. In spite of that we crossed that road. Then immediately they promoted me from senior clerk to accountant. ಓಕೆ, ಓಕೆ. ಎಲ್ಲ ಕೆಲಸಗಳು in ಮಾಡೋದು Madras, ಬಹಳ ಒಳ್ಳೆ. Chennai. ನಾನು ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡಲ್ಲ ಅನ್ನೋದಿಲ್ಲ ಸರ್. ಆ ಥರ ಇಲ್ಲದೆ ನಮ್ಮ ಮನೆ ಕೆಲಸ ಎಲ್ಲ ನಾನು ಮಾಡ್ತೀನಿ. ಈವನ್ ಕೆಲಸ ಅವಳು ಬಂದಿಲ್ಲ ನಾವೇ ಪಾತ್ರ ತೊಳ್ತೀವಿ. ಅದು ಬಹಳ ಮುಖ್ಯವಾದ ಗುಣ ಅನ್ಸುತ್ತೆ ನನಗೆ. ಅದು ನಾನು ಡೈರೆಕ್ಷನ್ ಮಾಡಿದ್ರೆ ನನಗೆ ಬಹಳ ಹೆಲ್ಪ್ ಆಯ್ತು. ಓಕೆ, ನಾನು ಡೈರೆಕ್ಟ್ರು, ನಾನು ಸ್ಟೂಲ್ ತೆಗೆದು ನಾನೇ ತೆಗೆದುಬಿಡ್ತೀನಿ. ಸೊ ಕೆಲಸ ಆಗ್ಬೇಕಷ್ಟೇ. ಅಷ್ಟೇ. ಯಾರು ಮಾಡ್ತಾರೋದು ಮುಖ್ಯ ಅಲ್ಲ. ಇವತ್ತು ಈ ಕೆಲಸ ಆಗಬೇಕು ಅಂದ್ರೆ ಆಗಬೇಕು ಅನ್ನೋದು ಅವ್ರ ನಿಯಮ. ಅದು ನಮ್ಗೆ ಭಾಳ ಹೆಲ್ಪ್ ಆಯ್ತು ನಮ್ಮ ಲೈಫಲ್ಲಿ ಕೂಡ. ನಿಮ್ಮ ತಂದೆ ನೀವು ಕಲ್ತದ್ದು ಏನೆಲ್ಲ ಹೋಗಿ ಎಷ್ಟೊಂದು ವಿಷಯ ಇವ್ರು ಹೇಳಿದ್ರೆ ಈ ಥರ ಯಾವುದೇ ಕೆಲಸ ಕಮ್ಮಿ ಅಲ್ಲ, ಯಾವುದೇ ಕೆಲಸ ದೊಡ್ಡದಲ್ಲ ಅನ್ನೋದು ಭಾಳ ಮುಖ್ಯ ಅನ್ಸುತ್ತೆ. ತುಂಬಾ ಪಂಕ್ಚುಲ್ ಅವರು. ಅವ್ರು 8 ಗಂಟೆ ಅಂದ್ರೆ ಯು ಕ್ಯಾನ್ ಬಿ ಶ್ಯೂರ್ ನೀವು ಕ್ಲಾಕ್ ಸೆಟ್ ಮಾಡ್ಕೋಬಹುದು. ಇವತ್ತು 8 ಗಂಟೆಗೆ ಬರ್ತಾ ಇರೋದು ಬಂದ್ರೆ 8 ಗಂಟೆ ನೀವು ಸೆಟ್ ಮಾಡ್ಕೋಬಹುದು. ಅಷ್ಟು ಪಂಕ್ಚುಲ್ ಅವರು. ಅದು ನನ್ನಲ್ಲೂ ಬಂತು. ಅದು ಭಾಳ ಹೆಲ್ಪ್ ಆಯ್ತು ಕೂಡ ನನಗೆ. ಆ್ಯಂಡ್ ಏನೋ ತುಂಬ ಬಂದು ಎಲ್ಲರೂ ಗೌರವ ಕೊಡ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಬಟ್ ತುಂಬ ಇನ್ನೊಬ್ರು ಅನಿಸಿಕೆ ಕೇರ್ ಮಾಡೋದಿಲ್ಲ ಅವರು. ತುಂಬ ತಲೆ ಹಾಕೊಳ್ಳೋದಿಲ್ಲ. ಅವ್ರು ಏನು ಅನ್ಕೊಳ್ತಾರೋ, ಇವ್ರು ಏನು ಅನ್ಕೊಳ್ತಾರೋ, ನನಗೆ ಸರಿ ಅನ್ಸುತ್ತಾ, ನನ್ನ ಮನಸ್ಸಾಕ್ಷಿ ಸರಿ ಅನ್ಸುತ್ತಾ, ಇದನ್ನ ಸರಿ, ನನ್ನ ಮನಸ್ಸಾಕ್ಷಿ ಸರಿ ಅಂತ ಹೇಳಿದ್ರೆ ನಾನು ಮಾಡ್ತಿರೋ ಸರಿ ಮಾಡ್ಬೇಕಷ್ಟೇ. ತುಂಬ ಮಿಕ್ಕವ್ರ ಮಾತು ಗೌರವ ಕೊಡ್ತಿದ್ರು ಹೊರತು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅದು ಭಾಳ ಮುಖ್ಯ ಅನ್ಸುತ್ತೆ. ನಿಮ್ಮ ತಂದೆ ಅರ್ಥ ಆಗಿದೆ ಅವಾಗ ನಿಮಗೆ? ನೀವು ಫಾರ್ ಎಕ್ಸಾಂಪಲ್ ಈಗ ಮುಂಚೆ ಸ್ಟ್ರಿಕ್ಟು, ಆ ಸ್ಟ್ರಿಕ್ಟ್ನೆಸ್ ಬಹುಶಃ ಇಷ್ಟ ಆಗಿರ್ಲಿಕ್ಕಿಲ್ಲ. ಆಮೇಲೆ ನಿಮ್ಗೆ ಅನ್ಸಿದ್ದು ಹೀ ಈಸ್ ರೈಟ್ ಅಂತ ಅನ್ಸಿದ್ದು ಯಾವಾಗ? ಇಲ್ಲ, ಹೀ ಈಸ್ ರೈಟ್ ಅಂತ ನನಗೆ ಫಸ್ಟಿಂದ ಅನಿಸ್ತಾನೆ ಇದೆ. ನನಗೆ ಆ ಪ್ರಾಬ್ಲಮ್ ಇಲ್ಲ. ನಮ್ಮ ಜೊತೆ ಎಲ್ಲ ಪ್ರಾಬ್ಲಮ್ ಇಲ್ಲ. ಈ ಬೇರೆ ಫ್ಯಾಮಿಲೀಸ್ ನಡೆಯುವಂಥ ಈ ಅಡಲಸೆಂಟ್ ಇಶ್ಯೂಸ್ ಅದು ನಮ್ಮನೇಲಿ ಆಗಲೇ ಇಲ್ಲ. ಇವರು ಬಹಳ ಬ್ರಾಡ್ ಮೈಂಡೆಡ್ ಅವರು. ನಮ್ಮ ಅಮ್ಮನಷ್ಟೇ ಅಪ್ಪನಷ್ಟೇ. ಇವರಷ್ಟು ಬ್ರಾಡ್ ಮೈಂಡೆಡ್ ನಾನು ಇವತ್ತವರೆಗೂ ಯಾರು ನೋಡಿಲ್ಲ. ನಾನು ಎಷ್ಟೊಂದು ಜನ ಮೀಟ್ ಮಾಡ್ತೀನಿ, ಪ್ರತಿದಿನ 100 ಜನ ಮೀಟ್ ಮಾಡ್ತೀನಲ್ಲ, ಇಷ್ಟೊಂದು ಬ್ರಾಡ್ ಮೈಂಡೆಡ್ ಜನ ನೋಡಿಲ್ಲ. ನಾನು ಭಾಳ ಸುಳ್ಳ. ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದಾಗ ಅದನ್ನ ಮನೆಗೆ ಹೋಗಿ ಹೇಗೆ ಹೇಳೋದು ಅನ್ನೋ ಸಮಸ್ಯೆ ನನಗೆ ಇರಲೇ ಇಲ್ಲ. ಹೋಗಿ ಡೈರೆಕ್ಟಾಗಿ ಹೇಳ್ಬಿಟ್ಟೆ, ಹೌದಾ ಕರ್ಕೊಂಬಂದ್ರು ಇವರು. ಅಷ್ಟು ಈಸಿ ಇತ್ತು ನಮ್ಮ ಮನೇಲಿ ಎಲ್ಲ ವಿಷಯಗಳು. ಇದು ಮಾತ್ರ ಅಲ್ಲ, ನಾನು ಸಿನಿಮಾ ಹೋಗ್ತಾ ಇದ್ದೀನಿ, ಹೌದಾ ನಿನಗೆ ಇಷ್ಟ ಆಯ್ತಾ, ಓಕೆ, ನಿನ್ನ ಮನ್ಸ್ಕಂದ್ರೆ ಓಕೆ ಅಂದ್ರೆ ಓಕೆ. ಯಾವುದಕ್ಕೂ ಅವರು ಸ್ಪೀಡ್ ಬ್ರೇಕ್ ಮಾಡಲೇ ಇಲ್ಲ ಸರ್. ಚಿಕ್ಕ ವಯಸ್ಸಿಂದ. That is up to 11th standard I was strict with these people. But every Sunday we used to go together to the picture. Sandhi Theatre. Every Sunday ಬೆಳಗ್ಗೆ. Every Sunday entire family will go and see the picture and come. Yeah, I want to see a lot of picture. In those days, in Deepavali I used to have 5 films in one day. When I was studying in college, ಮಾರ್ನಿಂಗ್ ಫಸ್ಟ್ ಫಿಲಿಮ್ ಇದೆ, ನೈಟ್ವರೆಗೆ 5 ಫಿಲಿಮ್ ಒಂದೇ ದಿವಸ ನೋಡ್ತೀನಿ. ನಿಮಗೆ ರಮೇಶ್ ಮಾಡಿರೋ ಮೂವಿಗಳಲ್ಲಿ ನಿಮ್ಗೆ ತುಂಬ ಇಷ್ಟ ಆಗಿರೋದು ಯಾವುದು?
ನನಗೂ ಅಮೃತವರ್ಷಿಣಿ, ಓಕೆ, ಆಮೇಲೆ ಅದು 3 ರೋಲ್ಸ್ ಮಾಡಿದ್ರಲ್ವಾ, ಉಲ್ಟಾ ಪುಲ್ಟಾ. ಉಲ್ಟಾ ಉಲ್ಟಾ ಪುಲ್ಟಾ, ಪುಲ್ಟಾ ಅದು ಬಿಡಿ, ಅಮೇಸಿಂಗ್. ಓಕೆ. ಆ್ಯಂಡ್ ದಿ ಆಕ್ಸಿಡೆಂಟ್. ನೀವು ಯಾಕೆ ಜನರಲಿ ಎಕ್ಸೆಪ್ಟ್ 3-4 ಫಿಲಿಮ್ಸ್, ಮೋಸ್ಟ್ ಆಫ್ ಫಿಲ್ಮ್ಸ್ ಐ ಲೈಕ್ ಹಿಸ್ ಫಿಲಿಮ್ಸ್. ಓಕೆ, ನೀವು ಯಾಕೆ ಇವ್ರನ್ನ ಆ್ಯಕ್ಟಿಂಗ್ ಮಾಡಿಸಿಲ್ಲ ಇವ್ರಿಗೆ? ಅಲ್ವಾ, ಮಾಡ್ಬೋದಲ್ವಾ? ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ನೋಡೋಣ ಈ ಫಿಲ್ಮ್ ಅಲ್ಲಿ. ಅವ್ರಿಗೆ ಹೆಂಗೂ ಒಂದು ಇಂಟ್ರೆಸ್ಟ್ ಇತ್ತು. ನೇನ್ ಈಸ್ ವೆರಿ ಹ್ಯಾಂಡ್ಸಮ್, ವೆರಿ ಫೋಟೋಜೆನಿಕ್ ಅಲ್ಲ, ವೆರಿ ಫೋಟೋಜೆನಿಕ್. ಆಮೇಲೆ ನಮಗೆ ಈ ಥರ ನ್ಯಾಚುರಲ್ ಆಗಿ ಅವ್ರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಐ ಥಿಂಕ್ ಯು ಶುಡ್ ಟೇಕ್ ಯು. ಇವರು ರೆಡಿ ಅಲ್ವಾ? ಐ ಆಮ್ ಆಲ್ವೇಸ್ ರೆಡಿ ಫಾರ್ ಎನಿಥಿಂಗ್. ಅವ್ರು ಎಲ್ಲದೂ ರೆಡಿ. ಓಕೆ, ಚಿಯರ್ಫುಲ್ ಅವ್ರು, ಯಾವಾಗ ಹ್ಯಾಪಿ ಅವರು, ಅವ್ರು ಯಾವಾಗ ನಗ್ತಾರೆ ಹ್ಯಾಪಿಯಾಗಿರ್ತಾರೆ ಓಕೆ. ಎಲ್ಲ ವಿಷಯದಲ್ಲಿ. ಇಲ್ಲ, ಮೈ ಪಾಲಿಸಿ ಈಸ್ ವಿ ಶುಡ್ ನಾಟ್ ಚೀಟ್ ಎನಿಬಡಿ, ವಿ ಶುಡ್ ನಾಟ್ ಡೂ ಎನಿ ಹಾರ್ಮ್, ಯು ಬಿ ಗುಡ್ ಟು ಎವ್ರಿಬಡಿ, ಓಕೆ, ದೆನ್ ಆಟೋಮ್ಯಾಟಿಕ್ಲಿ ಥಿಂಗ್ಸ್ ವಿಲ್ ಮೂವ್ ಯುವರ್ ಸೈಡ್. ಎಸ್ ಎಸ್. ದಟ್ ಈಸ್ ಮೈ ಪಾಲಿಸಿ. ಈಗ ಅಪ್ಕಮಿಂಗ್ ಫಾದರ್ಗಳಿರ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ನಮ್ಮಂಥವ್ರು, ಒಂದು ಮಗು ಆಗಿರುತ್ತೆ ಅಥವಾ ಆಗೋದಿರುತ್ತೆ, ಫಾದರ್ಲಿಹುಡ್ ಜಸ್ಟ್ ಶುರುವಾಗಿರುತ್ತೆ, ನ್ಯೂ ಫಾದರ್ ಅಂಥವ್ರಿಗೆ ಏನು ಹೇಳ್ತೀರ ತಾವು? They must actually they have to maintain the discipline in the house first. At the same time, some freedom also you have to give. That is needed. ಸರ್ ನನಗೆ But even generation, we need not give freedom. They will take. They will take order. In those days, they have to ask Okay. for your information. To get a pen from my father, I will not directly talk to my father. I am very afraid of my father. Okay. I have to tell my auntie. She will tell my father. Then after 10 days, for 6 rupees, 1 pen, I got it. ನಮ್ಮ ಹುಡುಗ With lot of recommendations. ಸೊ ಒಂಥರ ಫಾದರ್ಲಿಹುಡ್ ಕಾನ್ಸೆಪ್ಟ್ ಕೂಡ ನಿಧಾನವಾಗಿ ಕಾಲಕ್ಕೆ ತಕ್ಕಂಗೆ Completely ಚೇಂಜ್ ಆಗ್ತಾ ಇದೆ ಅಲ್ವಾ? Completely. They, ಬಹುಶಃ ನನಗೆ ಇನ್ನೊಂದು ಏನಿಸ್ತಂದ್ರೆ ಈ ಸೋಷಿಯಲ್ ನಮ್ಮ ಸರೌಂಡಿಂಗ್ಸ್ ಇರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬಗ್ಗೆ ಯಾಕೆ ಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ ಅವರು ಅಪಾರ್ಚುನಿಟಿಗಳು ಕಡಿಮೆ ಇದ್ದು, ನೀವು ತುಂಬಾ ಚೆನ್ನಾಗಿದ್ದು, ನೀವು ಶಿಸ್ತುಬದ್ಧವಾಗಿದ್ರೆ ಮಾತ್ರ ನಿಮಗೊಂದು ಒಳ್ಳೆ ಅಪಾರ್ಚುನಿಟಿ ಸಿಗಕ್ಕೆ ಸಾಧ್ಯ. ಹೌದು. ಸೊ ಹೀಗಾಗಿ ಅವರು ಕರೆಕ್ಟ್ ದಾರಿಲಿ ಇರಬೇಕಂತ ನೋಡ್ಕೋತಿದ್ರು ಅನ್ಸುತ್ತೆ. ಇಲ್ಲ, ಅದಕ್ಕೆ ನಾನು ಹೇಳಿದ ಯಾವತ್ತವರು ಈ ತರ ಇರಬೇಕು ಆ ತರ ಇರಬೇಕು ಅಂತ ಲೆಕ್ಚರ್ ಕೊಟ್ಟೇ ಇಲ್ಲ ಸರ್ ನನಗೆ. ಲೀಡ್ ಬೈ ಸೊ ಲೀಡ್ ಬೈ ಎಕ್ಸಾಂಪಲ್, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನೀವು ಹೇಗಿದ್ರು ಆಗ ನಿಮ್ಮ ಮಗ ಇರ್ತಾನೆ ಅಷ್ಟೇ. ನೀವೇನು ದೊಡ್ಡದಾಗಿ ಹೇಳ್ಕೊಳ್ಳೇಬೇಕಲ್ಲ, ನನ್ನ ಮಗ ನಾನೇನು ಹೇಳ್ಕೊಳ್ಳೇಬೇಕಲ್ಲ, ಅವನ ನೋಡ್ತಾನಲ್ಲ ಕೊನೆ ನಂತರ ಆಗ್ತಾನೆ ಅಷ್ಟೇ ಅವರು. ಕರೆಕ್ಟ್. ನಾನು ಏನೇ ಹೇಳಿ ಅದನ್ನ ಬಿಟ್ಟು ನಾನು ಏನೋ ಹೇಳಿ ಬೇರೆ ಯಾವ ಥರ ಇದ್ರೆ ಅದನ್ನ ಒಂದು ಮೆಸೇಜಸ್ ಕೀಪ್ ಗೋಯಿಂಗ್ ಆಲ್ ದ ಟೈಮ್. ಸೊ ನೀವೇನು ಹೇಳ್ಕೊಳ್ಳೇಬೇಕಾಗಿಲ್ಲ, ನಿಮ್ಮ ಉದಾಹರಣೆಗಿಂತ ದೊಡ್ಡ ಪಾಠ ಯಾವುದಿಲ್ಲ ಅನ್ಸುತ್ತೆ. ಕರೆಕ್ಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ Thank you. ಇಲ್ಲಿ ಮಾತಾಡೋಕ್ಕಾಗಿ ಥ್ಯಾಂಕ್ಸ್ ಅಲಾಟ್. ರಮೇಶ್ ಅರವಿಂದ್ ಅವರ ತಂದೆ ಜೊತೆ ಮಾತಾಡಿದ್ವಿ. ಒಂದು ಜನ್ರೇಷನ್ ಅಂದರೆ ಈಗಿನ ಜನ್ರೇಷನ್ ಅಂದರೆ ಬಹುಶಃ ರಮೇಶ್ ಅರವಿಂದ್ ಒಂದು ಜನ್ರೇಷನ್, ಅದರ ತಂದೆ ಇನ್ನೊಂದು ಜನ್ರೇಷನ್, ಆ ಇಬ್ಬರು ಮಧ್ಯೆ ಸಂಬಂಧ ತಿಳ್ಕೊಂಡ್ವಿ. ರಮೇಶ್ ಅರವಿಂದ್ ಜೊತೆ ಈಗಾಗಲೇ ಮಾತಾಡಿದ್ವಿ. ಇನ್ನು ರಮೇಶ್ ಅರವಿಂದ್ ಕೂಡ ಒಬ್ಬ ತಂದೆ. ಅವ್ರ ಮಗನಿಗೆ ಅವ್ರು ಹೇಗೆ ತಂದೆ ಆಗಿದ್ದಾರೆ, ತಂದೆಯಾಗಿ ಅವ್ರಿಗೆ ಹೇಗೆ ಅನಿಸುತ್ತೆ, ಮತ್ತು ಅವ್ರ ಮಗನಿಗೆ ರಮೇಶ್ ಅರವಿಂದ್ ಒಬ್ಬ ಅಪ್ಪನಾಗಿ ಹೇಗೆ, ಈ ಎಲ್ಲದ್ರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.